ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಈ ಒಂದು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಮುಂದುವರೆದ ಭಾಗವನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಬಯಲು ಸೀಮೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಕರ್ನಾಟಕದ ಒಂದು ಉತ್ತರ ಬಯಲು ಸೀಮೆ ಮತ್ತು ದಕ್ಷಿಣದ ಬಯಲು ಸೀಮೆಯನ್ನು ನೋಡ್ತಾ ಹೋಗ್ತೀವಿ. ಬದಲು ಅಂತ ಬಂದೈತಿ, ಬಯಲು. ದಕ್ಷಿಣದ ಬಯಲು ಸೀಮೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಮಲೆನಾಡಿನ ಪೂರ್ವ ದಿಕ್ಕಿನಲ್ಲಿ ಯಾವ ಒಂದು ಮೈದಾನವನ್ನು ನೋಡ್ತಾ ಹೋಗ್ತಪ್ಪ ಅಂದ್ರೆ ವಿಶಾಲವಾದಂಥ ಮೈದಾನವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ವಿಶಾಲವಾದಂಥ ಮೈದಾನವು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರ ಐತಪ್ಪ ಅಂದರೆ 450ರಿಂದ 760 ಮೀಟರ್ ಎತ್ತರದಲ್ಲಿ ಇರೋದನ್ನು ಕಾಣ್ತಾವೆ. ಈ ಒಂದು ಮೈದಾನವು ಕೃಷ್ಣಾ ನದಿ, ತುಂಗಭದ್ರಾ ನದಿ ಮತ್ತು ಕಾವೇರಿ ಜಲಾನಯನ ಪ್ರದೇಶಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಅನೇಕ ಕಡೆ ಬೆಟ್ಟ ಗುಡ್ಡಗಳ ಒಂದು ಸಾಲುಗಳನ್ನು ಕಾಣ್ತಾ ಹೋಗ್ತೀವಿ ಮತ್ತು ಪೂರ್ವದ ಕಡೆಗೆ ಇಳಿಜಾರನ್ನು ಹೊಂದ್ತಾ ಹೋಗ್ತೀವಿ. ಆ ಒಂದು ಉತ್ತರದಿಂದ ದಕ್ಷಿಣಕ್ಕೆ ಏನಾಗ್ತದಪ್ಪ ಅಂದರೆ ಎತ್ತರ ಹೆಚ್ಚಾಗ್ತಾ ಹೋಗ್ತೈತಿ. ಹಾಗಾಗಿ ಈ ಒಂದು ಎರಡು ರೀತಿಯ ಭಾಗಗಳನ್ನು ಮಾಡ್ತಾ ಹೋಗ್ತೀವಿ. ಒಂದನೇದು ಉತ್ತರ ಬಯಲು ಸೀಮೆ ಅಂತ ಮಾಡ್ತಾ ಹೋಗ್ತಾರೆ, ಎರಡನೇದು ದಕ್ಷಿಣ ಬಯಲು ಸೀಮೆ ಅಂತಂದು ಮಾಡ್ತಾ ಹೋಗ್ತಾರೆ. ಹಾಗಾದರೆ ಒಂದನೇದು ಉತ್ತರ ಬಯಲು ಸೀಮೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಈ ಉತ್ತರ ಬಯಲು ಸೀಮೆಯನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಈ ಒಂದು ಉತ್ತರ ಬಯಲು ಸೀಮೆಯೊಳಗೆ ಅತಿ ಹೆಚ್ಚಾಗಿ ಕಪ್ಪು ಮಣ್ಣು ಕಾಣ್ತಾ ಹೋಗ್ತದೆ. ಅಂದರೆ ಈ ಒಂದು ಅತಿ ಹೆಚ್ಚಾಗಿ ಕಪ್ಪು ಮಣ್ಣಿನಿಂದ ಕೂಡಿದಂಥ ಈ ಬಯಲು ಪ್ರದೇಶ ಆಗ್ತಾ ಹೋಗ್ತೈತಿ. ಜೊತೆಗೆ ವಿಶಾಲವಾದಂಥ ಪ್ರಸ್ಥಭೂಮಿಯನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೈತಿ. ಜೊತೆಗೆ ಈ ಸಮುದ್ರ ಮಟ್ಟದಿಂದ 365ರಿಂದ 660 ಮೀಟರ್ ಎತ್ತರವಾಗಿರೋದನ್ನು ಕಾಣ್ತಾ ಹೋಗ್ತೈತಿ. ಅಂದರೆ ಈ ಒಂದು ಬಯಲು ಸೀಮೆಯು ಸಮುದ್ರ ಮಟ್ಟದಿಂದ 365ರಿಂದ 610 ಮೀಟರ್ವರೆಗೆ ಎತ್ತರವಾಗಿರೋ ಕಾಣ್ತಾ ಹೋಗ್ತೈತಿ. ಅಲ್ಲಲ್ಲೇ ಒಂದು ಬೆಟ್ಟ ಗುಡ್ಡಗಳ ಒಂದು ಸಾಲುಗಳನ್ನು ಕಾಣ್ತಾ ಹೋಗ್ತವೆ. ಅದರಲ್ಲಿ ಪ್ರಮುಖವಾಗಿ ನರಗುಂದ ಬೆಟ್ಟ, ಪರಸ್ಗಢ ಗುಡ್ಡ, ಕುರುಮಿಟ್ಕಲ್, ಇದು ಯಾದಗಿರಿ ಜಿಲ್ಲೆಯೊಳಗೆ ಕಂಡು ಬರ್ತಾ ಹೋಗ್ತೈತಿ. ಇಳಕಲ್ ಗುಡ್ಡ ಬಾಗಲಕೋಟೆ ಜಿಲ್ಲೆಯೊಳಗೆ ಕಂಡು ಬರ್ತಾವೆ. ಇವು ಪ್ರಮುಖವಾದಂಥ ಗುಡ್ಡಗಳನ್ನು ಕಾಣ್ತಾ ಹೋಗ್ತೀವಿ. ಅದರೊಳಗೆ ಸೌದತ್ತಿ ಮತ್ತು ಬಾದಾಮಿಯ ಪೂರ್ವದಲ್ಲಿ ಸುಣ್ಣಕಲ್ಲಿನ ಒಂದು ಕೆಲವು ಭಾಗಗಳು ಕೂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಹೆಚ್ಚು ಏರಿಳಿತದ ಒಂದು ಭೂಸ್ವರೂಪವಾಗಿರೋದ್ರಿಂದ ಸುಮಾರು 52 ಮೀಟರ್ ಎತ್ತರದಿಂದ ಧುಮುಕುವಂಥ ಈ ಘಟಪ್ರಭಾ ನದಿಯ ಮೂಲಕ ಒಂದು ಯಾವ ಜಲಪಾತ ಸೃಷ್ಟಿ ಆಗ್ತದಪ್ಪ ಅಂದ್ರೆ ಗೋಕಾಕ್ ಜಲಪಾತ ಪ್ರಸಿದ್ಧವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಬೆಳಗಾವಿ ಜಿಲ್ಲೆಯ ಒಂದು ಘಟಪ್ರಭಾ ನದಿಯ ಮೂಲಕ ಈ ಒಂದು ಗೋಕಾಕ್ ಪ್ರದೇಶದಲ್ಲಿ ಏನಾಗ್ತದಪ್ಪ ಅಂದ್ರೆ ಅಲ್ಲೊಂದು ಜಲಪಾತವನ್ನು ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಅದನ್ನು ಗೋಕಾಕ್ ಜಲಪಾತ ಅಂತ ಕರಿತಾ ಹೋಗ್ತಾರೆ. ಈ ಒಂದು ಜಲಪಾತವನ್ನು ಕರ್ನಾಟಕದ ಒಂದು ನಯಾಗರ ಜಲಪಾತ ಯಾವುದಂದ್ರೆ ಗೋಕಾಕ್ ಜಲಪಾತ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಇದಲ್ಲದರೂ ಕೂಡ ಕೆಲವೊಂದು ಜಲಪಾತಗಳನ್ನು ಕಾಣ್ತಾ ಹೋಗ್ತೀವಿ. ಯಾವಪ್ಪ ಅಂದ್ರೆ ಛಾಯಾ ಭಗವತಿ ಜಲಪಾತ, ಸೋಗಲ ಜಲಪಾತಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಉತ್ತರದ ಒಂದು ಮೈದಾನದೊಳಗೆ ಯಾವ ಜಿಲ್ಲೆಗಳು ಕಂಡು ಬರ್ತಾ ಹೋಗ್ತಾವಪ್ಪ ಅಂದ್ರೆ ಬೀದರ್, ವಿಜಯಪುರ, ಕಲಬುರಗಿ, ಯಾದಗಿರಿ, ಗದಗ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಹಾವೇರಿ, ಬಾಗಲಕೋಟೆ ಜಿಲ್ಲೆಗಳು ಹಾಗೂ ಧಾರವಾಡ ಮತ್ತು ಬೆಳಗಾವಿ ಒಂದು ಕೆಲವೊಂದು ಜಿಲ್ಲೆಗಳು ಈ ಒಂದು ಉತ್ತರದ ಒಂದು ಬಯಲು ಸೀಮೆಯೊಳಗೆ ಕಂಡು ಬರ್ತಾ ಹೋಗ್ತವೆ. ಜೊತೆಗೆ ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಈ ಒಂದು ಪ್ರದೇಶದಲ್ಲಿ ಏನಾಗ್ತದಪ್ಪ ಅಂದ್ರೆ ಅಧಿಕ ಉಷ್ಣಾಂಶ ಇರೋದ್ರಿಂದ ಈ ಒಂದು ಪ್ರದೇಶವನ್ನು ಏನಂತ ಕರಿತಾರಪ್ಪ ಅಂದ್ರೆ ಬಿಸಿಲ ನಾಡು ಅಂತಂದು ಕರಿತಾ ಹೋಗ್ತಾರೆ. ಈ ಒಂದು ಪ್ರದೇಶದೊಳಗೆ ಒಣ ಬೇಸಾಯದ ಒಂದು ಬೆಳೆಗಳನ್ನು ಬೆಳಿತಾ ಹೋಗ್ತಾರೆ. ಈ ಒಣ ಬೇಸಾಯದ ಬೆಳೆಗಳು ಯಾವತ್ತಪ್ಪ ಅಂದ್ರೆ ಜೋಳ, ಸಜ್ಜೆ, ಶೇಂಗಾ, ಹತ್ತಿ ಮತ್ತು ಬೇಳೆಕಾಳುಗಳನ್ನು ಈ ಒಂದು ಪ್ರದೇಶದೊಳಗೆ ಬೆಳೀತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಕರ್ನಾಟಕದ ಒಂದು ಮ್ಯಾಪ್ನೊಳಗೆ ನೋಡಿದರೆ ಈ ಒಂದು ಕರ್ನಾಟಕದ ಉತ್ತರ ಭಾಗವನ್ನು ಏನಂತ ಕರಿತಾವಪ್ಪ ಅಂದ್ರೆ ಈ ಬಯಲು ಸೀಮೆ ಅಂತ, ಉತ್ತರದ ಒಂದು ಬಯಲು ಸೀಮೆ ಅಂತ ಕರಿತವೆ. ಈ ಒಂದು ಉತ್ತರದ ಬಯಲು ಸೀಮೆಯೊಳಗೆ ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿಯ ಒಂದು ಜಲಾನಯನ ಒಂದು ಪ್ರದೇಶವನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಪ್ರದೇಶದೊಳಗೆ ಅತಿ ಹೆಚ್ಚಾಗಿ ಯಾವ ಮಣ್ಣು ಕಾಣ್ತಾ ಹೋಗ್ತಾವಪ್ಪ ಅಂದ್ರೆ ಕಪ್ಪು ಮಣ್ಣನ್ನು ಅತಿ ಹೆಚ್ಚಾಗಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಪ್ರದೇಶದೊಳಗೆ ಒಣ ಬೇಸಾಯದ ಒಂದು ಬೆಳೆಗಳನ್ನು ಬೆಳಿತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಹತ್ತಿಯನ್ನು ಬೆಳೀತಾ ಹೋಗ್ತಾರೆ, ಧಾನ್ಯಗಳನ್ನು ಬೆಳೀತಾ ಹೋಗ್ತಾರೆ, ಕಡಲೆಕಾಯಿ ಮತ್ತು ಇನ್ನಿತರ ಒಂದು ಬೆಳೆಗಳನ್ನು ಈ ಒಂದು ಪ್ರದೇಶದೊಳಗೆ ಕಾಣ್ತಾ ಹೋಗ್ತೀವಿ. ಜೊತೆಗೆ ಬಾದಾಮಿ ಮತ್ತು ಸೌದತ್ತಿ ಒಂದು ಬೆಟ್ಟಗಳಲ್ಲಿ ಸುಣ್ಣದ ಒಂದು ಕಲ್ಲಿನ ಒಂದು ಆ ಒಂದು ಸ್ತರಭಂಗದಿಂದ ಕೂಡಿರುವಂಥ ಪ್ರದೇಶವನ್ನು ಈ ಒಂದು ಭಾಗದೊಳಗೆ ನೋಡ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ ದಕ್ಷಿಣ ಬಯಲು ಸೀಮೆಯ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿವರೆಗೆ ನಾವು ಉತ್ತರದ ಒಂದು ಬಯಲು ಸೀಮೆ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ವಿ. ಈ ಒಂದು ದಕ್ಷಿಣ ಬಯಲು ಸೀಮೆಯೊಳಗೆ ಅಂದ್ರೆ ಈ ಒಂದು
ಉತ್ತರದಲ್ಲಿ ಏನು ತುಂಗಾಭದ್ರಾ ನದಿ ಹರಿತಿತ್ತಲ್ಲ, ಆ ತುಂಗಾಭದ್ರಾ ನದಿಯ ಪಾತ್ರದಿಂದ ದಕ್ಷಿಣದ ಒಂದು ಚಾಮರಾಜನಗರ ಜಿಲ್ಲೆಯವರೆಗೂ ಹಬ್ಬಿದಂಥ ಈ ಒಂದು ಪ್ರದೇಶವನ್ನು ದಕ್ಷಿಣ ಬಯಲು ಸೀಮೆ ಅಂತ ಕರಿತವೆ. ಒಂದು ರೀತಿಯಾಗಿ ಏನು ಈ ತುಂಗಾಭದ್ರಾ ನದಿ ಹರಿತತ್ತಲ್ಲ, ಆ ಒಂದು ತುಂಗಾಭದ್ರಾ ನದಿಯು ಕರ್ನಾಟಕದ ಒಂದು 2 ಭಾಗಗಳನ್ನು ಮಾಡ್ತಾವೆ. ಯಾವಪ್ಪ ಈ ಒಂದು ತುಂಗಾಭದ್ರಾ ನದಿ ಹರಿತತ್ತಲ್ಲ, ಈ ಕರ್ನಾಟಕವನ್ನು ಉತ್ತರ ಬಯಲು ಪ್ರದೇಶ, ಕರ್ನಾಟಕವನ್ನು ದಕ್ಷಿಣ ಬಯಲು ಪ್ರದೇಶ ಅಂತ ಯಾವ್ದು ವಿಭಾಗ ಮಾಡ್ತದಪ್ಪ ಅಂದ್ರೆ ತುಂಗಾಭದ್ರಾ ನದಿಯು ವಿಭಾಗ ಮಾಡ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ದಕ್ಷಿಣದ ಒಂದು ಬಯಲು ಪ್ರದೇಶವು ಅತಿ ಹೆಚ್ಚಾಗಿ ಕೆಂಪು ಮಣ್ಣಿನಿಂದ ಕೂಡಿರುವಂಥ ಪ್ರಸ್ಥಭೂಮಿಯಾಗಿದ್ದು, ಈ ಒಂದು ಪ್ರದೇಶವು ಏರು ತಗ್ಗುಗಳಿಂದ ಕೂಡ್ತಾ ಹೋಗ್ತದೆ. ಜೊತೆಗೆ ಇದು ಸಮುದ್ರ ಮಟ್ಟದಿಂದ 900 975 ಮೀಟರ್ ಏನಾಗ್ತದಪ್ಪ ಅಂದರೆ ಎತ್ತರವಾಗಿರೋದನ್ನು ಕಾಣ್ತಾ ಹೋಗ್ತೈತಿ. ಆ ಒಂದು ಉತ್ತರ ಮೈದಾನಕ್ಕಿಂತ ಈ ಒಂದು ದಕ್ಷಿಣ ಬಯಲು ಪ್ರದೇಶ ಏನಾಗಿರ್ತೈತಪ್ಪ ಅಂದರೆ ಎತ್ತರವಾಗಿತ್ತು. ಆ ಒಂದು ಪೂರ್ವದ ಕಡೆಗೆ ಏನಾಗ್ತಾ ಹೋಗ್ತೈತಪ್ಪ ಅಂದರೆ ಇಳಿಜಾರಿನ ಮುಖ ಇರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಅನೇಕ ಬೆಟ್ಟಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಅಲ್ಲಿ ಪ್ರಮುಖವಾಗಿ ಚಿತ್ರದುರ್ಗದ ಒಂದು ಬೆಟ್ಟಗಳನ್ನು ಕಾಣ್ತಾ ಹೋಗ್ತೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣದುರ್ಗ, ಸಾವನದುರ್ಗ, ಶಿವಗಂಗೆ, ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ. ಈ ಒಂದು ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟವು ವಿಶೇಷವಾಗಿ ಕಾಣ್ತಾ ಹೋಗ್ತದೆ. ಯಾಕಪ್ಪ ಅಂದರೆ ಇದು ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಆಗಿದೆ. ಅಂದರೆ ಒಂದೇ ಶಿಲದ ಒಂದು ಬೆಟ್ಟ ಅಂತ ಕರಿತಾ ಅಂದರೆ ಏಷ್ಯಾ ಖಂಡದೊಳಗೆ ಅತಿ ದೊಡ್ಡ ಏಕಶಿಲಾ ಬೆಟ್ಟವನ್ನು ಕಾಣ್ತಾ ಹೋಗ್ತೀವಿ. ಎಲ್ಲಪ್ಪ ಅಂದ್ರೆ ಮಧುಗಿರಿ ಬೆಟ್ಟವನ್ನು ಕಾಣ್ತಾ ಹೋಗ್ತೀವಿ. ಈ ಮಧುಗಿರಿ ಬೆಟ್ಟ ಎಲ್ಲೈತಪ್ಪ ಅಂದ್ರೆ ತುಮಕೂರು ಜಿಲ್ಲೆಯೊಳಗೆ ಕಂಡುಬರೋದನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ, ಚನ್ನಕೇಶವ ಬೆಟ್ಟ, ಸ್ಕಂದಗಿರಿ ಬೆಟ್ಟ, ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟ, ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ, ಮಲೆಮಹದೇಶ್ವರ ಬೆಟ್ಟ, ಹಿಮಾವತ್ ಗೋಪಾಲಸ್ವಾಮಿ ಬೆಟ್ಟ ಮತ್ತು ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟ ಇನ್ನೂ ಮುಂತಾದ ಒಂದು ಬೆಟ್ಟಗಳನ್ನು ಕಾಣ್ತವೆ. ಅಂದರೆ ಈ ಒಂದು ಪ್ರದೇಶವು ಅತಿ ಹೆಚ್ಚಾಗಿ ಏರುತಗ್ಗಿನಿಂದ ಕೂಡಿರೋದ್ರಿಂದ ಈ ಒಂದು ಬೆಟ್ಟಗಳನ್ನು ಕಾಣ್ತಾ ಹೋಗ್ತೀವಿ. ವಿಶೇಷವಾಗಿ ಇಲ್ಲಿ ಮಧುಗಿರಿ ಬೆಟ್ಟ ಈ ಹಿಂದೆ ಪ್ರಶ್ನೆ ಆಗಿತ್ತು ಎಂದು ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಪ್ರದೇಶವು ಮಳೆ ನೆರಳಿನ ಒಂದು ಪ್ರದೇಶವಾಗಿದೆ. ಅಂದರೆ ಈ ಪಶ್ಚಿಮ ಭಾಗದೊಳಗೆ ಏನಾಗ್ತೈತಪ್ಪ ಅಂದ್ರೆ ಈ ಪಶ್ಚಿಮ ಘಟ್ಟಗಳು ಕಾಣ್ತವೆ. ಆ ಒಂದು ಬಂದಂಥ ಮಳೆ ಅಥವಾ ಮೋಡಗಳನ್ನ ಈ ಪಶ್ಚಿಮ ಘಟ್ಟ ತಡೆಯೋದು ಮಳೆ ಸುರು. ಆದರೆ ಇನ್ನುಳಿದಂಥ ಮಳೆಯ ಪ್ರಮಾಣ ಏನಾಗ್ತೈತಪ್ಪ ಇಳಿಮುಖ ಆಗಿ ಈ ಒಂದು ಪ್ರದೇಶವನ್ನು ಮಳೆ ನೆರಳಿನ ಪ್ರದೇಶ ಅಂತಂದು ಕರಿತಾ ಹೋಗ್ತದೆ. ಜೊತೆಗೆ ಈ ಒಂದು ಪ್ರದೇಶದೊಳಗೆ ಕೆಲವೊಂದು ನದಿಗಳು ಹರಿತಾ ಹೋಗ್ತವೆ. ಯಾವಪ್ಪ ಅಂದ್ರೆ ಕಾವೇರಿ ನದಿ ಅಂದರೆ ಕರ್ನಾಟಕದ ಜೀವನದಿ ಅಂತ ಕರಿತಾ ಹೋಗ್ತಾರೆ. ಯಾವ ನದಿಯನ್ನು ಕರ್ನಾಟಕದ ಜೀವನದಿ ಅಂದ್ರೆ ಕಾವೇರಿ ನದಿ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಪಾಲಾರ್ ನದಿ, ಪೆನ್ನಾರ್ ನದಿ ಈ ಒಂದು ಪ್ರಮುಖವಾದಂಥ ನದಿಗಳನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಪ್ರದೇಶದೊಳಗೆ ಬೆಳೆಗಳನ್ನು ನೋಡೋದಾದ್ರೆ ರಾಗಿ, ಭತ್ತ, ಮೆಕ್ಕೆಜೋಳ, ಕಬ್ಬು, ಶೇಂಗಾ, ಹಿಪ್ಪು ನೇರಳೆ, ತರಕಾರಿಗಳು, ಹಣ್ಣು, ಹೂಗಳು ಪ್ರಮುಖವಾದಂಥ ಬೆಳೆಗಳನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ದಕ್ಷಿಣ ಬಯಲು ಸೀಮೆಗಳಲ್ಲಿರುವಂಥ ಪ್ರಮುಖ ಜಿಲ್ಲೆಗಳನ್ನು ನೋಡೋದಾದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ರೇಷ್ಮೆಯ ನಗರ ಅಂತ ಯಾರು ಕರಿತಾರೆ ರಾಮನಗರ ಅಂತ ಕರಿತೀವಿ. ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತಾ ಹೋಗ್ತೀವಿ. ಚಿತ್ರದುರ್ಗ ಏಳುಕೋಟೆಗಳ ನಾಡು ಅಂತ ಕರಿತಾ ಹೋಗ್ತೀವಿ. ತುಮಕೂರು, ಮಧುಗಿರಿ ಬೆಟ್ಟ, ಕೋಲಾರ, ಚಿನ್ನದ ಗಣಿ, ಚಿಕ್ಕಬಳ್ಳಾಪುರ, ನಂದಿ ಬೆಟ್ಟ, ಮಂಡ್ಯದಾಗ ಏನು ನೋಡ್ತಾವೆ ಆದಿಚುಂಚನಗಿರಿ ಬೆಟ್ಟವನ್ನು ನೋಡ್ತಾ ಹೋಗ್ತೀವಿ. ಮೈಸೂರು, ಚಾಮುಂಡಿ ಬೆಟ್ಟ, ಚಾಮರಾಜನಗರ, ಮಲೆಮಹದೇಶ್ವರ ಬೆಟ್ಟವನ್ನು ಕಾಣ್ತಾ ಹೋಗ್ತೀವಿ. ಇದು ದಕ್ಷಿಣದ ಒಂದು ಪ್ರಮುಖ ದಕ್ಷಿಣದಲ್ಲಿ ಕಂಡುಬರುವಂಥ ಜಿಲ್ಲೆಗಳು ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಮ್ಯಾಪ್ನೊಳಗೆ ನೋಡ್ತಾ ಹೋಗೋಣ. ಇದು ಇಲ್ಲಿ ಏನು ಒಂದು ನದಿ ಹರಿತಾ ಹೋಗ್ತೈತಲ್ಲ, ಈ ಒಂದು ನದಿಯ ಒಂದು ಆಧಾರದ ಮೇಲೆ ಉತ್ತರ ಬಯಲು ಸೀಮೆ ಮತ್ತು ದಕ್ಷಿಣ ಬಯಲು ಸೀಮೆ ಅಂತಂದು ವರ್ಗೀಕರಣವನ್ನು ಮಾಡ್ತಾ ಹೋಗ್ತಾರೆ. ಈ ಒಂದು ಪ್ರದೇಶವು ಏನಾಗ್ತೈತಪ್ಪ ಅಂದ್ರೆ ಇಳಿಜಾರಿನ ರೂಪದಲ್ಲಿ ಕಾಣ್ತಾ ಹೋಗ್ತೇವೆ. ಜೊತೆಗೆ ಈ ಒಂದು ಪ್ರದೇಶವು ಮಳೆ ನೆರಳಿನ ಒಂದು ಪ್ರದೇಶವನ್ನು ಕಾಣ್ತಾ ಹೋಗ್ತದೆ. ಅಂದರೆ ಈ ಒಂದು ಪ್ರದೇಶದೊಳಗೆ ಮಲೆನಾಡು ಇರ್ತೈತಲ್ಲ, ಆ ಮಳೆ ನೆರಳಿನ ಒಂದು ಪ್ರದೇಶ ಆಗ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ಪ್ರದೇಶದೊಳಗೆ ಕಾವೇರಿ ನದಿ ಇರೋದನ್ನು ಹರಿತಾ ಹೋಗ್ತೈತಿ. ಪಾಲಾರ್ ನದಿ, ಪೆನ್ನಾರ್ ನದಿಗಳು ಈ ಒಂದು ಪ್ರದೇಶದೊಳಗೆ ಹರಿತಾ ಹೋಗ್ತವೆ. ಈ ಒಂದು ಪ್ರದೇಶದ ಒಂದು ಪ್ರಮುಖ ಬೆಳೆ ಕಬ್ಬು, ಜೋಳ, ತೆಂಗು, ರಾಗಿ ಈ ಒಂದು ಪ್ರದೇಶದ ಪ್ರಮುಖ ಬೆಳೆಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಕನ್ನಡ ರಾಜ್ಯೋತ್ಸವವನ್ನು ಡ್ಯಾಶ್ ದಿನಾಂಕದಿಂದ ಆಚರಿಸುತ್ತೇವೆ. ನವಂಬರ್ 1ನೇ ತಾರೀಕು ಆಚರಿಸ್ತಾ ಹೋಗ್ತೀವಿ.
ಕರ್ನಾಟಕ ಎಂದು ನಾಮಕರಣ ಮಾಡಿದ ವರ್ಷ ಎಷ್ಟಪ್ಪ ಅಂದ್ರೆ 1973 ನವೆಂಬರ್ 1ನೇ ತಾರೀಕು. ಅವಾಗಿನ ಮುಖ್ಯಮಂತ್ರಿ ಟಿ ದೇವರಾಜ ಅರಸು ಇರ್ತಾರೆ. ಕರ್ನಾಟಕದ ಪೂರ್ವ ಭಾಗದಲ್ಲಿ ಯಾವ ರಾಜ್ಯ ಐತಪ್ಪ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯ ಐತಿ. ಕರ್ನಾಟಕದ ಡ್ಯಾಶ್ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ, ಬೆಳಗಾವಿ ಜಿಲ್ಲೆ. ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಐತೆ, ಅದರ ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿ ಇರೋದನ್ನು ಕಾಣ. ಮಲ್ಪೆಯ ಸಮೀಪದಲ್ಲಿ ಯಾವ ದ್ವೀಪವನ್ನು ನೋಡ್ತಾ ಸೆಂಟ್ ಮೇರಿಸ್ ದ್ವೀಪ. ಈ ಸೆಂಟ್ ಮೇರಿಸ್ ದ್ವೀಪವನ್ನು ಏನಂತ ಕರೀತಾರೆ ಸ್ಥಳೀಯ ಜನರು ತೋನ್ಸಾ ಪಾರ್ ಅಂತ ಕರಿತಾ ಹೋಗ್ತಾರೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗವನ್ನು ಏನಂತ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗವನ್ನು ಡ್ಯಾಶ್ ಬೆಟ್ಟಗಳು ಅಂತ ಕರಿತಾರೆ. ಏನಂತ ಕರೀತಾರೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತಾ ಹೋಗ್ತಾರೆ. ಆಗುಂಬೆ ಘಾಟಿಯ ಡ್ಯಾಶ್ ಮತ್ತು ಡ್ಯಾಶ್ ಸ್ಥಳಗಳನ್ನು ಸಂಪರ್ಕ. ಆಗುಂಬೆ ಘಾಟನ್ನು 3 ಅಕ್ಷರ ಯಾವ್ದು ಬರ್ತೈತಿ ಉಡುಪಿ ಟು ಎಲ್ಲಿ ಹೋಗ್ತೈತಿ ಶಿವಮೊಗ್ಗ. ಹುಲಿಕಲ್ ಶಿವಮೊಗ್ಗ ಟು ಕುಂದಾಪುರ. ಚಾರ್ಮುಡಿ ಅಕ್ಷರ 2ನೇದು ಮಂಗಳೂರು ಟು ಚಿಕ್ಕಮಗಳೂರು. ಇನ್ನೊಂದು ಯಾವುದು ಶಿರಾಡಿ ಘಾಟ್ 3 ಅಕ್ಷರ ಯಾವುದು ಹಾಸನ ಸಕಲೇಶ್ಪುರದಿಂದ ಮಂಗಳೂರು. ಕರ್ನಾಟಕದ ಕಾಶ್ಮೀರ ಅಂತ ಯಾವ್ದು ಕರಿತೇವೆ ಕೊಡಗು ಕರಿತೇವೆ. ಕೊಡಗು ಅಂತ ಯಾಕೆ ಕರಿತೇವೆ ಅತಿಯಾದ ತಂಪು ವಾತಾವರಣ ಇರೋದನ್ನು ಕಾಣ್ತಾ ಹೋಗ್ತೀವಿ. ಇದು ಎಷ್ಟೇನಪ್ಪ ಅಂದ್ರೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಿ ಮುಗಿಸಿದ್ದೀವಿ. ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮೊಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.